ಇದನ್ನು ನೋಡುವಾಗ ನನಗೆ ಮತ್ತಷ್ಟು ಸಂತೋಷ ಆಗುವುದು. ಆ ಸಮುದ್ರ ಮಾತ್ರ ನನ್ನ ನೆನಪಾಗ್ತದೆ. ಆ ಮಂದರ ಪರ್ವತವನ್ನ ಕುಡುಗೋಲನ್ನಾಗಿಸಿ ಮತ್ತೆ ವಾಸುಕಿಯನ್ನೇ ಹಗ್ಗವನ್ನಾಗಿಸಿ ಆ ಕಡಲನ್ನ ಕಡದ್ರಲ್ಲ, ಕ್ಷೀರ ಸಮುದ್ರವನ್ನ ಇಲ್ಲಿ ಹಾಗೆ ಕಾಣಿಸ್ತದೆ ನನಗೆ. ಆ ಜಿಂಕೆಯೇ ಮಂದರ ಪರ್ವತ ಅಂತ ಅನಿಸ್ತಾ ಇದೆ. ಅಣ್ಣನ ಶರಗಳೇ ವಾಸುಕಿ ಅನ್ನುವಾಗ ಅನಿಸ್ತಾ ಇದೆ. ಈ ಧರೆಯೋ ಅಲ್ಲ, ಈ ಕಾನನವೋ ಕ್ಷೀರ ಸಮುದ್ರವೋ. ಆದರೆ ಹಾಲಾಹಲ ಬಂದೀತೋ ಅಮೃತ ಬಂದೀತೋ ಎನ್ನುವ ಅತ್ತಿಗೆ ಎಲ್ಲಿ ಹೋದರು? ಈಗ ಅವರು ಕಾಣಿಸುತ್ತಿಲ್ಲವಲ್ಲ ಲಕ್ಷ್ಮಣ. ಲಕ್ಷ್ಮಣ ಈಗಿವರು ಮರೆಯಾದರು
ನಾನು ಅದನ್ನೇ ಆಗದಿಂದ ಹೇಳ್ತಾ ಇರೋದು. ಕಣ್ಣಿಗೆ ಕಂಡದ್ದಷ್ಟೇ ಸತ್ಯ ಅಲ್ಲ, ಕಣ್ಣಿಗೆ ಕಾಣಿಸದೇ ಇರುವುದು ಮಿಥ್ಯವೂ ಅಲ್ಲ. ಅವರು ಕಾಣಿಸುತ್ತಿಲ್ಲವಲ್ಲ. ನಮ್ಮ ಅಣ್ಣನಿಗೆ ಏನಾಯ್ತು ಎನ್ನುವ ಭಯ ನಿಮಗೆ. ಏನು ನೀವು ಯೋಚಿಸಬೇಕಾದದ್ದಿಲ್ಲ. ಹೇಗೆ ಲಕ್ಷ್ಮಣ? ಯಾಕೆಂದರೆ ನಮ್ಮ ಅಣ್ಣ ಒಬ್ಬ ಸಾಮಾನ್ಯ ಮನುಷ್ಯರಂತ ಮನುಷ್ಯನಲ್ಲ. ಸೂರ್ಯ ವಂಶದ ಪೂರ್ವ ಪುಣ್ಯದ ಫಲದಿಂದ ಉದ್ಭವಿಸಿದವನಾತ. ಆತನು ಈ ಜಗತ್ತಿಗೆ ಬರಬೇಕೆಂದು ಋಷಿ ಮನು ಮುನಿಗಳೆಲ್ಲ ಹಾರೈಸಿದರು. ಅಷ್ಟೇ ಅಲ್ಲ, ಮುಕ್ಕೋಟಿ ದೇವತೆಗಳ ಆಶೀರ್ವಾದ ರಕ್ಷಣೆ ನಮ್ಮಣ್ಣನ ಮೇಲಿದೆ. ನೀವು ಚಿಂತಿಸುವಂಥ ಅಗತ್ಯವಿಲ್ಲ. ಈ ಕ್ಷಣದಲ್ಲಿ ನಮ್ಮಣ್ಣ ಆ ಜಿಂಕೆಯನ್ನು ಹೊಡೆದು ಬಂದು ಇನ್ನು ಮರುಗಳಿಗೆಯಲ್ಲಿ ಬರುವವನಿದ್ದಾರೆ. ನೀವು ಚಿಂತಿಸಬೇಡಿ. ಇನ್ನೆಲ್ಲಿ ಬರುತ್ತಾನೆ ನನ್ನ ನಿನಗೆ ಬಯಕೆ ಉಂಡುದು ನಿನಗೆ ತರ ಅಲ್ಲ ಎನಿಸಿದೆ. ನಾನಿದಕ್ಕೆ ಬಯಕೆ ಗುಂಡುದು ನಿನಗೆ ತರ ಅಲ್ಲ ಎನಿಸಿದೆ. ನೀನು ಹೇಳಿದ್ದು ಸರಿಯೇನು? ಆ ಮೃಗ ಮಾಯಾ ಮಾಟಿಗೆದ್ದೇನು? ಹಾಗಾದರೆ ಲಕ್ಷ್ಮಣ, ಓ, ನಾನು ಆ ಮೃಗವನ್ನು ಬಯಸಿದ್ದು ನಿನಗೆ ಸರಿ ಕಾಣಲಿಲ್ಲವೇನು? ಸರಿ ಅನಿಸಲಿಲ್ಲವೇನು? ಹೇಳು. ಅದು ಮಾಯೆ ಅಲ್ಲದೊಡೆ ಬಯಕೆಗೊಳ ತಕ್ಕುದ ಬನದ ಮಿಗ ಅತ್ತಿಗೆ. ಅದು ಮಾಯೆಯಲ್ಲದೊಡೆ ಬಯಕೆಗೊಳ ತಕ್ಕುದ ಬನದ ಮಿಗ ಅತ್ತಿಗೆ. ವಿಶ್ವದಲ್ಲೇ ಇಲ್ಲದಿರುವಂತಹ ವರ್ಣದಿಂದ ಕೂಡಿದ ಆ ಸುವರ್ಣ ಮೃಗ ಅದು ಮಾಯಾ ಮೃಗವೇ. ಸತ್ಯ ಸತ್ಯ ಸತ್ಯ. ಮಾಯೆಯಂತೆ ಬಗೆವೆ ಲಕ್ಷ್ಮಣ, ಮಾಯೆಯಂತೆ ಬಗೆವೆ ಕೇಡಾಗದೆ ಇದರಿಗೆ ಕೇಡಾಗದೆ ಲಕ್ಷ್ಮಣ, ಕೇಡಾಗದೆ ಇನಗೆ. ಮಾಯೆ ಹೌದೇನು? ಖಂಡಿತವಾಗಿ. ಮಾಯೆ ಸತ್ಯವೇ? ಹಾ, ಮಾಯೆ ಹೌದು. ಇದು ಮಾಯೆಯೇ ಹೌದು. ಅಂದರೆ ಅಂದರೆ ಅಯ್ಯೋ, ಏನಾಗಿ ಹೋಯ್ತು ನನ್ನವರಿಗೆ? ಕೆಳಗಿದೆ ಕೆಳಗಿಸದೆಯೇ? ಕೇಳಿಸಿ ರಾಘವಗೆ ಬದುಕಿದವನಾರು, ಕೇಳಿಸಿ ಕೈಕೇಯ ಪಡೆದವನಿಗೇನು, ಕೇಳಿಸಿ ಕೈಕೇಯ ಪಡೆದವನಿಗೇನು, ಕೇಳಿಸಿ ಕೆಟ್ಟನಾದೊಳುವಿರಾದ, ಕೇಳಿಸಿ ಕೆಟ್ಟನಾದೊಳುವಿರಾದ, ಕೇಳಿಸಿ ಬದುಕಿದರೆ ಕರದೂಷಣ ತ್ರಿಶಿರ, ಕೇಳಿಸಿ ಬದುಕಿದರೆ ಕರದೂಷಣ ತ್ರಿಶಿರ. ಹೀಗೆ ಕೇಡು 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 ಎಂದು ಯಾಕೆ ಹಂಬಲಿಸ್ತಾ ಇದ್ದೀರಿ? ನಮ್ಮಣ್ಣನಿಗೆ ಕೇಡು ಸಂಭವಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮಣ್ಣನಿಗೆ ಕೇಡನ್ನು ಬಯಸಿ ಪ್ರಪಂಚದಲ್ಲಿ ಬದುಕಿದವರಿಲ್ಲ. ಮಾತ್ರವೇ ಅಲ್ಲ, ಬೇರೆಯವರ ವಿಚಾರವೇಕೆ? ನಮ್ಮ ಚಿಕ್ಕಮ್ಮನೇ ಕೈಕಾಮಾತೆಯ ಅಣ್ಣನಿಗೆ ಕೇಡನ್ನು ಬಯಸಿದರು. ಮೊನ್ನೆ ಚಿತ್ರಕೂಟದಲ್ಲಿ ಬಂದು ತಪ್ಪಾಯಿತು ರಾಮ, ಹಿಂದಿರುಗಿ ಬಾ ಅಂತ ಕಾಲಿಗೆರಗಿ ಬೇಡಿಕೊಂಡರು. ಅಷ್ಟೇ ಅಲ್ಲ, ಬ್ರಹ್ಮನಿಂದಲೇ ವರವನ್ನು ಪಡೆದವನು ವಿರಾಟ. ಯಾವ ಆಯುಧದಿಂದಲೂ ನಿನಗೆ ಮರಣವಿಲ್ಲ ಎಂಬುದಾಗಿ ಅಣ್ಣ ಅವನನ್ನು ಕೊಲ್ಲಲಿಲ್ವಾ? ಹೌದಲ್ಲ? ಬೇಡ. ಆ ಶೂರ್ಪನಖಿಯನ್ನು ಬೆಂಬಲಿಸಿ ಬಂದಂತಹ ಕರ ದೂಷಣ ತ್ರಿಶಿರಾದಿಗಳು. ಅಷ್ಟೇ ಅಲ್ಲ, ನೀವು ಕಾಣದೇ ಇರುವ ಕೇವಲ ಕೇಳಿರಬಹುದಾದಂತಹದ್ದು ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗೆ ಹೋದ ಆ ಸಂದರ್ಭದಲ್ಲಿ ತಾಟಕಿ, ಮಾರೀಚ, ಸುಬಾಹುಗಳನ್ನು ಯಾವ ರೀತಿಯಲ್ಲಿ ಯಾರಿಗೆ ದಂಡನೆಯನ್ನು ಕೊಡಬೇಕು. ಅಷ್ಟೇ ಅಲ್ಲ, 14,000 ರಕ್ಕಸರನ್ನು ನಿತ್ತ ನಿಲುವಿನಲ್ಲಿ ಹೊಡೆದು ಕೊಂದವನು ನಮ್ಮಣ್ಣ. ನಮ್ಮಣ್ಣನಿಗೆ ಕೇಡನ್ನು ಬಯಸಿ ಯಾರಿಗೂ ಬದುಕುವುದಕ್ಕೆ ಸಾಧ್ಯತೆ ಇಲ್ಲ. ಯೋಚಿಸಬೇಡಿ, ಧೈರ್ಯವಾಗಿ.
ಆಗುವುದಕ್ಕೆ ಸಾಧ್ಯತೆ ಉಂಟೆ? ಅದು ಅಣ್ಣನ ಧ್ವನಿಯೂ ಅಲ್ಲ, ಅಣ್ಣನ ಆಪ್ತ ಧ್ವನಿಯೂ ಅಲ್ಲ. ಅಣ್ಣನ ಬಾಣದ ಪೆಟ್ಟಿನ ರುಚಿ ತಾಗಿ ಯಾವುದೋ ಒಂದು ರಕ್ಕಸ ಕುನ್ನಿ ಸಾಯುವ ಕಾಲಕ್ಕೆ ಹಾಗೆ ಕೂಗಿದೆ. ನೀವೇನು ಯೋಚಿಸಬೇಡಿ, ನಾನು ಇಲ್ಲೇ ಇದ್ದೇನೆ. ಲಕ್ಷ್ಮಣ ಇಲ್ಲ. ಇನ್ನೆಲ್ಲಿ ಬಲರಾಮ ಆತನದೇ ಆಗು. ಇನ್ನೆಲ್ಲಿ ಬಲರಾಮ, ಇನ್ನೆಲ್ಲಿ ಬಲರಾಮ ಆತನದೇ ಆಗು, ಆತನದೇ ಆಗು. ಆರಿಗೂ ಸಾಧ್ಯವಾದೀತೆ. ನಮ್ಮಣ್ಣ ಪುರುಷ ಸಿಂಹ, ಅವನನ್ನ ಕೊಲ್ಲುವುದಕ್ಕೆ ಯಾವ ರಾಕ್ಷಸರಿಂದಲೂ ಸಾಧ್ಯವಿಲ್ಲ. ಅತ್ತಿಗೆ, ನೀವು ಏನೇ ಹೇಳಿದರು ಈ ಕ್ಷಣದಲ್ಲಿ ನಾನು ಇಲ್ಲಿಂದ ಹೊರಡುವವನಲ್ಲ. ಅಣ್ಣ ನಿಮ್ಮನ್ನ ಕಾಯುವುದಕ್ಕಾಗಿ ನನ್ನನ್ನು ಇಲ್ಲಿ ನಿಲ್ಲಿಸಿಯೇ ಹೋಗಿದ್ದಾನೆ. ಆದ್ದರಿಂದ ನೀವು ಎಷ್ಟೇ ಹೇಳಿದರೂ ನಾನು ಇಲ್ಲಿಂದ ಹೊರಡುವ